ಹೆಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್. ಎಲ್ಲರೂ ಹೇಗಿದ್ದೀರಾ? ನಾನಂತೂ ತುಂಬಾ ಚೆನ್ನಾಗಿದ್ದೀನಿ. ಹಾಗೆಯೇ ಇವತ್ತು ಆಷಾಢ ಏಕಾದಶಿ ಆಗಿರೋದ್ರಿಂದ ಎಲ್ಲರಿಗೂ ಆಷಾಢ ಏಕಾದಶಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ತುಂಬ ಓವರಾಗಿ ಮಾತಾಡ್ತಿದ್ದೀನಲ್ವಾ? ಹಾಗೆಯೇ ಇವತ್ತು ಅದೇ ನೆನ್ನೆ ವ್ಲಾಗಿಂದನೇ ನಾನು ಕಂಟಿನ್ಯೂ ಮಾಡಲಾ ಅಥವಾ ಇದನ್ನೇ ಬೇರೆ ವ್ಲಾಗ್ ಮಾಡಲಾ ಅಂತಲೂ ಸಹ ನನಗೆ ಗೊತ್ತಾಗ್ತಾ ಇಲ್ಲ. ಇಟ್ಸ್ ಓಕೆ. ಮೇಘ ಮತ್ತು ಮೇಘನ ಹಸ್ಬೆಂಡ್ ಹಾಗೆ ಮೇಘನ ಮೈದನ ಇಷ್ಟು ಜನ ಸಹ ಬಂದಿದ್ದಾರೆ. ಇವಾಗ ಅದೇ ಬ್ರೇಕ್ಫಾಸ್ಟ್ ಆಯಿತು, ಹಾಗೆಯೇ ಊಟ ಮಾಡಿಕೊಂಡು ಹಾಗೆಯೇ ಹೊರಡ್ತಾರೆ. ನೋಡೋಣ ಇವತ್ತು ಹೇಗಿರುತ್ತೆ ಅಂತ. ಬನ್ನಿ. ಇಲ್ಲಿ ನಾನು ಬೆಳಗಿನ ಬ್ರೇಕ್ಫಾಸ್ಟ್ಗೆ ಮಾಡ್ತಾ ಇದ್ದೀನಿ ಬನ್ಸ್. ಆ್ಯಕ್ಚುಲಿ ನಾನು ಈ ಹಿಟ್ಟನ್ನು ನೆನ್ನೆನೇ ಕಲಸಿಟ್ಟಿದ್ದೆ, ಬಿಕಾಸ್ ಅದು ಫರ್ಮೆಂಟ್ ಆಗಬೇಕಲ್ವ. ಸೊ ಹಾಗಾಗಿ ನೋಡಿ ಹೇಗೆ ಉಪ್ಪು ಬರ್ತಾ ಇದೆ. ಟೇಸ್ಟು ಅಷ್ಟೇ ತುಂಬ ಚೆನ್ನಾಗಿ ಬಂದಿದೆ. ಆಯಿತಾ, ಬನ್ಸಿಗೆ ಕಾಂಬಿನೇಷನ್ ಆಗಿ ಮಾಡಿದ್ದೀನಿ ಕುರ್ಮಾ, ವೆಜಿಟೇಬಲ್ ಕುರ್ಮಾ. ತುಂಬಾ ಟೇಸ್ಟಿಯಾಗಿ ಬಂದಿದೆ. ಆಯಿತಾ, ಬೆಳಗ್ಗೆ ಬೇಗ ಎದ್ದು ಇದನ್ನೆಲ್ಲ ಪ್ರಿಪೇರ್ ಮಾಡಿದ್ದೀನಿ. ಟ್ಯಾನ್ ಬನ್ಸ್ ರೆಡಿ. ಇವತ್ತಿನ ಸ್ಪೆಷಲ್ ಬಂದುಬಿಟ್ಟು ಸುಕ್ರುಂಡೆ ಅಂತ. ಇದನ್ನಿವಾಗ ಫ್ರೈ ಮಾಡಬೇಕು. ಆಷಾಢಕ್ಕೆ ನಾವು ಮಾಡೋದು ಸುಕ್ರುಂಡೆ. ಇದೇನು ಗೊತ್ತಾ, ಇದು ಹೆಸರು ಕಾಳು, ಬೆಲ್ಲ, ಹಾಗೆ ಏಲಕ್ಕಿ ಪುಡಿ ಮತ್ತು ಸ್ವಲ್ಪ ಕಾಯಿ ತುರಿ ಹಾಕಿಬಿಟ್ಟು ಇದನ್ನು ಚೆನ್ನಾಗಿ ಏನಂತಾರೆ ನಮ್ಮ ಕಡೆ ಅಳುನು ಅಂತ ಹೇಳ್ತಾರೆ, ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಈ ಥರ ಬಿಲ್ಲೆ ಬಿಲ್ಲೆ ಮಾಡಿಡಬೇಕು. ಇದನ್ನ ಇವಾಗ ಕಡಲೆ ಹಿಟ್ಟಿನಿಗೆ ಅದ್ಬಿಟ್ಟು ಎಣ್ಣೆಲಿ ಕರೆದ್ರೆ ಸುಕ್ರುಂಡೆ ರೆಡಿ ಆಗುತ್ತೆ. ನಾನು ರೆಡಿ ಮಾಡಿಬಿಟ್ಟು ತೋರಿಸ್ತೀನಿ, ಬನ್ನಿ. ನಾನಿವತ್ತು ಊಟಕ್ಕೆ ರೆಡಿ ಮಾಡಿದ್ದೀನಿ. ಇದು ಬಂದುಬಿಟ್ಟು ಸುಕ್ರುಂಡೆ. ಅದೇ ಆವಾಗಲೇ ತೋರಿಸಿದ್ನಲ್ವ, ಏನು ಹೆಸರು ಕಾಳ್ದು ಸ್ಟಫಿಂಗ್ ಏನಿದೆ ಅದನ್ನು ಕಡಲೆ ಹಿಟ್ಟಿಗೆ ಹಚ್ಚಿ ಫ್ರೈ ಮಾಡೋದು ಎಣ್ಣೆಯಲ್ಲಿ. ಹಾಗೆಯೇ ಇದು ಬಂದು ಪಾಯಸ, ಶಾವಿಗೆ ಪಾಯಸ. ಹಾಗೆಯೇ ಇದು ಬೀನ್ಸ್ ಪಲ್ಯ ಮತ್ತು ಇದು ಮುಗ ಅಂಬಟ್. ಇವತ್ತು ಬರೀ ಹೆಸರು ಕಾಳು ತಿನ್ನಬೇಕಂತೆ, ನನಗೂ ಗೊತ್ತಿಲ್ಲ. ಸೊ ಹಾಗಾಗಿ ಹೆಸರು ಕಾಳು ಮೊಳಕೆ ಕಟ್ಟಿಸಿ ಇಟ್ಟಿದ್ದೆ, ಅದರಿಂದ ಸಾಂಬಾರು ಮಾಡಿದ್ದೀನಿ. ಹಾಗೆ ಇದು ಬಂದುಬಿಟ್ಟು ಪುಳಿಯೋಗರೆ. ಹಾಗೆ ಇದು ಕೋಸಂಬರಿ. ನಾನು ಇನ್ನೂ ಇದನ್ನು ಮಿಕ್ಸ್ ಮಾಡಿಲ್ಲ, ಲಾಸ್ಟಿಗೆ ಉಪ್ಪು ಹಾಕಿ ಮಿಕ್ಸ್ ಮಾಡಬೇಕು. ಹಾಗೆ ಅನ್ನ ರೆಡಿ ಇದೆ, ಮತ್ತು ಲಾಸ್ಟಿಗೆ ನಾನಿವಾಗ ಹಪ್ಪಳ ಕರಿಬೇಕು. ಇದು ನನ್ನ ಕಿಚನ್ ಪರಿಸ್ಥಿತಿ ನೋಡಿ ಹೇಗಾಗಿದೆ ಅಂತ. ಅಲ್ಲಿ ಪಾಪ ಅಂಜನ್ ಮಮ್ಮಿ ಬಟ್ಟೆ ಹಾಕ್ತಾ ಇದ್ದಾರೆ. ಇವಾಗ ಮಳೆಗಾಲ ಅಲ್ವಾ, ಸೊ ಹಾಗಾಗಿ ಅವರು ಮಷಿನ್ಗೆ ಹಾಕಿ ಡ್ರೈ ಮಾಡಿಸ್ತಾರೆ. ಇದು ನನ್ನ ಕಿಚನ್ ನೋಡಿ, ಮೈ ಗಾಡ್, ಇದನ್ನು ಕ್ಲೀನ್ ಮಾಡಿಸ್ಬೇಕು ನಾನಿವಾಗ. ಊಟನೂ ಆಯಿತು, ಹಬ್ಬನೂ ಮುಗೀತು. ಹಾಗೆ ಮೇಘ ಅವರು ಸಹ ಹೊರಟರು. ನಮ್ಮ ಕಡೆ ಹೇಗೆ ಅಂದರೆ, ಮದುವೆ ಆಗಿದ್ದ ಕಂಪ್ಲೀಟ್ ವರ್ಷ ಮದುಮಗಳು ಎಷ್ಟು ಸಲ ಬಂದ್ರೂ ರಿಟರ್ನ್ ಹೋಗಬೇಕಾದ್ರೆ 2 ಕಾಯಿ ಇಟ್ಟು ಉಡಿ ತುಂಬಿ ಕಳಿಸೋದು ಇದು ನಮ್ಮ ಪದ್ಧತಿ ಆಗಿರುತ್ತೆ. ಹಾಗೆ ಅವಳು ಸಹ ಹೊರಟಳು. ಇದಾಗಿತ್ತು ಫ್ರೆಂಡ್ಸ್ ಇವತ್ತಿನ ದಿನ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ. ಹೊಸದಾಗಿ ಯಾರಾದರೂ ನನ್ನ ಚಾನಲ್ನ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ಥ್ಯಾಂಕ್